ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ರೈತರಿಗೆ ತುಂಬ ಉಪಯೋಗ ಆಗುವಂಥ ಒಂದು ಮಾಹಿತಿ ಬಗ್ಗೆ ಹೇಳ್ತಾ ಇದ್ದೀನಿ. ಯಾವುದದು ಅಂದರೆ ಕಸಿ ಮಾಡ್ತಾ ಇರ್ತಾರಲ್ವ ಗಿಡಗಳನ್ನು, ಸಸಿಗಳನ್ನು. ಸೊ ಅದ್ರ ಬಗ್ಗೆ ಇಲ್ಲಿ ಮಂಜುನಾಥ್ ಅಂತೇಳಿ ಒಬ್ಬ ಅಣ್ಣ ನನಗೆ ಅದೇ ಅಮೃತ್ ಗಾಣದ ಎಣ್ಣೆ ಏನಿದೆಯಲ್ಲ, ಅವರು ಮನೆಯಲ್ಲಿ ಕೆಲವೊಂದು ಪ್ಲ್ಯಾಂಟ್ಗಳನ್ನು ಕಾಡು ಬದನೆ ಜೊತೆ ತರಕಾರಿ ಗಿಡಗಳನ್ನು, ಬದನೆ ಮತ್ತು ಟೊಮೊಟೊ ಈ ಥರ ದೊಡ್ಡ ಮೆಣಸಿನ್ಕಾಯಿ ಗಿಡಗಳನ್ನು ಕಸಿ ಮಾಡಿ ಅದರ ಬೆಳವಣಿಗೆ ಹೇಗಿದೆ, ಅದರಿಂದ ಏನೇನೆಲ್ಲ ಯೂಸಸ್ ಆಗುತ್ತೆ ಅಂತೇಳಿ ನನಗೆ ಡೀಟೇಲ್ ಆಗಿ ಹೇಳಿದರು. ಸೊ ಅವರ ಒಂದು ಮಾಹಿತಿಯ ಮೇರೆಗೆ ನಾನು ಈ ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋ ಕೊನೆಗೆ ಯಾವ ರೀತಿಯಾಗಿ ಕಸಿ ಮಾಡಬೇಕು ಅನ್ನೋದನ್ನು ಕೂಡ ತೋರಿಸಿದ್ದಾರೆ ಅವರು. ಇದರ ಒಂದು ಕಾಡು ಬದನೆಯಲ್ಲಿ ನಾವು ನಾಡ ಬದನೆಯನ್ನು ಕಸಿ ಮಾಡಿ ಬೆಳೆಸೋದ್ರಿಂದ ಗಿಡನ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೋದು ಅನ್ನೋದನ್ನು ಕೂಡ ಅವರು ನೀಟಾಗಿ ಡೀಟೇಲಾಗಿ ಹೇಳಿದ್ದಾರೆ. ಯಾವ ರೀತಿ ಏನು ಹಂತವಾಗಿ ಹೇಗೆ ನಾವು ನೋಡ್ಕೋಬೇಕು ಅನ್ನೋದನ್ನು ಕೂಡ ಆ ಅಣ್ಣ ನೀಟಾಗಿ ನಮಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಅವ್ರ ಮೂಲಕನೇ ತಿಳ್ಕೊಳ್ಳೋಣ ನಾವು. ಇದ್ರ ಜೊತೆಗೆ ನಾವು ಮೂಲ ಸಸ್ಯಗಳನ್ನು ಏನು ಬೆಳೀತಾ ಇರ್ತೀವಲ್ಲ, ಬೆಳೆಗಳನ್ನು, ಅದರ ಜೊತೆಗಾಗಿ ಹೊಲಗಳಲ್ಲಿರ್ಬೋದು, ಪಾಟ್ಗಳಲ್ಲಿರ್ಬೋದು, ಚಿಕ್ಕ ಚಿಕ್ಕ ಬೇರೆ ರೀತಿಯ ಆಹಾರದ ಸಸ್ಯಗಳನ್ನು ಯಾಕೆ ಬೆಳೆಸಬೇಕು, ಅದರಿಂದ ಮಣ್ಣಿನಿಗೆ ಏನೇನೆಲ್ಲ ಯೂಸಸ್ ಆಗುತ್ತೆ ಅನ್ನೋದನ್ನು ಕೂಡ ಅಣ್ಣ ನನಗೆ ಎಕ್ಸ್ಟ್ರಾ ಮಾಹಿತಿಯನ್ನು ಹೇಳಿದರು. ಅದ್ರ ಬಗ್ಗೆ ನನಗೆ ಅಷ್ಟು ಐಡಿಯಾ ಇರಲಿಲ್ಲ. ಕಸಿ ಮಾಡೋದ್ರ ಬಗ್ಗೆ ಮಾತ್ರ ವಿಡಿಯೋ ಮಾಡೋಣ ಅಂತ ಹೋಗಿದ್ದೆ. ಅದರ ಜೊತೆಗೆ ಅವರು ಕೆಲವೊಂದು ಗಿಡಗಳಲ್ಲಿ ಪಾಲಕ್ ಸೊಪ್ಪುಗಳನ್ನು ಹಾಕಿದ್ರು. ಅಂಥ ಸಂದರ್ಭದಲ್ಲಿ ಯಾಕೆ ಇದನ್ನು ನಾನು ಹಾಕಿದ್ದೀನಿ ಅನ್ನೋದನ್ನು ಕೂಡ ಅವರು ಚೆನ್ನಾಗಿ ಹೇಳಿದರು. ಸೊ ಅವ್ರ ಮೂಲಕನೇ ಇದರ ಬಗ್ಗೆ ನೀಟಾಗಿ ವಿವರಣೆಯನ್ನು ನಾವು ತಿಳ್ಕೊಳ್ಳೋಣ. ಕಸಿ ಯಾವ ರೀತಿಯಾಗಿ ಮಾಡಬೇಕು, ಆ ಕಾಡು ಬದನೆ ಜೊತೆ ಮತ್ತೆ ಯಾವುದೆಲ್ಲ ಗಿಡಗಳನ್ನು ನಾವು ಕಸಿ ಮಾಡ್ಬೋದು ನಾಡ ಬದನೆ ಜೊತೆಗೆ ಅನ್ನೋದನ್ನು ಕೂಡ ಅಣ್ಣ ಚೆನ್ನಾಗಿ ಹೇಳಿದ್ದಾರೆ. ಸೊ ಅವರ ಮುಖಾಂತರನೇ ನಾವು ಕಂಪ್ಲೀಟ್ ಡೀಟೇಲ್ನ ನೋಡೋಣ. ಅವರು ಕಸಿ ಮಾಡೋದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಸೊ ಅವರು ಗಾಣದ ವಿಡಿಯೋ ಮಾಡೋಕ್ಕೆ ಹೋದಾಗ ನನಗೆ ಹೇಳಿದರು, ಇದು ಮಾಹಿತಿ ತುಂಬ ಚೆನ್ನಾಗಿದೆ ಅಂತೇಳಿ. ಬನ್ನಿ ನೋಡೋಣ. ಅವರು ಕಸಿ ಮಾಡಿರ್ತಕ್ಕಂಥ ಜಾಗಕ್ಕೆ ಮನೆ ಹತ್ತಿರ ಬಂದಾಗ ಸುಮಾರು ಸಸ್ಯಗಳನ್ನು ಮಾಡಿದರು. ಆ ಕಾಡು ಬದನೆ ಜೊತೆಗೆ ಟೊಮೊಟೊ ಕೂಡ ಮಾಡಿದರು, ನಾಡ ಬದನೆನೂ ಕೂಡ ಮಾಡಿದರು. ಆಮೇಲೆ ಅದು ಒಂದು ಹಂತವಾಗಿ ಬೇರೆ ಬೇರೆ ಮಂತಲ್ಲಿ ಮಾಡಿರ್ತಕ್ಕಂಥ ಗಿಡಗಳ ಗ್ರೋತ್ ಕೂಡ ತೋರಿಸಿದ್ರು. ಇದರಿಂದ ರೈತರಿಗೆ ತುಂಬ ಯೂಸಸ್ ಆಗುತ್ತೆ. ಯಾಕಂದರೆ ಕೆಲವೊಂದು ಈಗ ನಾಡ ಬದನೆ ಬಂದುಬಿಟ್ಟು ಮಣ್ಣಿನ ಲಕ್ಷಣಗಳ ಮೇರೆಗೆ ಬೆಳೀತಾ ಇರುತ್ತೆ. ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಸರಿಯಾಗಿ ಒದಗಿಸ್ಬೇಕಾಗಿರುತ್ತೆ. ಆದರೆ ಈ ಕಾಡ ಬದನೆ ಜೊತೆ ಮಾಡೋದ್ರಿಂದ ಏನೇನೆಲ್ಲ ಉಪಯೋಗ ಅನ್ನೋದನ್ನು ಅಣ್ಣ ವಿವರವಾಗಿ ಹೇಳಿದರೆ. ಬನ್ನಿ ನೋಡೋಣ. ಅಣ್ಣ ನಮಸ್ತೆ. ಇಲ್ಲಿ ಪ್ಲಾಂಟೇಶನ್ ಬಗ್ಗೆ ನೀವು ಸ್ವಲ್ಪ ಹೇಳ್ತೀನಿ ಅಂದ್ರಲ್ಲ, ಕಸಿ ಇದು ಏನು ವಿಶೇಷತೆ ಅಂತೇಳಿ ನಮ್ಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಹೇಳ್ತೀರಾ? ಸರಿ. ಇವಾಗ ಇದು ಕಾಡು ಬದನೆ ಅಂತೇಳಿ, ಈಗ ಇಲ್ಲಿರೋ ಗಿಡಗಳಲ್ಲಿ ನಿಮಗೆ ಯಾವುದು ನಾಡು ಬದನೆ ಯಾವುದು ಕಾಡು ಬದನೆ ಅಂತ ಹೇಳಿದ್ರೆ ಗುರುತಿಸೋ ಸ್ವಲ್ಪ ವ್ಯತ್ಯಾಸ ಕಷ್ಟನೇ ಆಗಿದೆ. ಹಾಗಾಗಿ ಇದರಲ್ಲಿ ನಾವು ಪರ್ಟಿಕ್ಯುಲರ್ ಹೇಳ್ಬೇಕಂದ್ರೆ, ಈಗ ಇದು ಕಾಡು ಬದನೆ ಗಿಡ. ಇವಾಗ ಕಾಡು ಬದನೆ ಕೆಲವರು ಇದನ್ನ ಕಾಡು ಬದನೆ ಅಂತಾರೆ, ಕೆಲವರು ಸುಂಡೆ ಗಿಡ ಅಂತ ಕರೀತಾರೆ. ಇದು ಕೆಲವೊಂದು ಕಡೆ ಸಿಗ್ತದೆ ನಿಮಗೆ ಈ ರೋಡ್ ಬದಿಗಳು, ಮಲೆನಾಡು ಸೈಡ್ ಸಾಮಾನ್ಯವಾಗಿ ರೋಡ್ ಬದಿಗಳಲ್ಲಿ ಎಲ್ಲ ಕಡೆ ನಿಮಗೆ ಈ ಗಿಡ ನೋಡ್ಲಿಕ್ಕೆ ಸಿಗ್ತದೆ ನಿಮಗೆ. ಈ ಸಣ್ಣ ಈ ಮುಳಗಾಯಿ ಗಿಡಕ್ಕೂ ಆಮೇಲೆ ಇದು ಗಿಡಕ್ಕೂ ಏನು ವ್ಯತ್ಯಾಸ ಅಷ್ಟೊಂದು ಗುರುತು ಸಿಗೋದಿಲ್ಲ. ಈಗ ಇದಕ್ಕೂ ಅಷ್ಟೊಂದು ವ್ಯತ್ಯಾಸ ಏನು ಗುರುತು ಸಿಗೋದಿಲ್ಲ. ಈ ಗಿಡನ ಇದು ನಾಡ ಬದನೆ, ಇದು ನಾಡ ಬದನೆ, ಇದು ಕಾಡು ಬದನೆ. ಕಾಡು ಬದನೆ ಸ್ವಲ್ಪ ಡೀಪ್ ಆಗಿ ನೋಡಿದ್ರೆ ಗೊತ್ತಾಗ್ತದೆ, ಸ್ವಲ್ಪ ವ್ಯತ್ಯಾಸ ಸಿಗ್ತದೆ. ಲೀಫಲ್ಲಿ ಸ್ವಲ್ಪ ವ್ಯತ್ಯಾಸ ಸಿಗ್ತದೆ. ಹಾಗೆ ಹೊಸಬರಿಗೆ ನೋಡಿದ್ರೆ ಹಾಗೆ ಏನೋ ಗೊತ್ತಾಗಲ್ಲ. ಈಗ ಹೇಳಿದ್ರೆ ಗೊತ್ತಾಗ್ತದೆ, ಹೇಳಿಲ್ಲ ಅಂದ್ರೆ ಅಷ್ಟೊಂದು ಗೊತ್ತಾಗಲ್ಲ. ಹಾಗಿರ್ತದೆ. ಏನು ಇದರಿಂದ ಯೂಸಸ್ ಅಣ್ಣ, ಇದರ ವಿಶೇಷತೆ ಏನು? ಇವಾಗ ಈ ನಾಡು ಬದನೆ ಗಿಡವನ್ನು ನಾವು ಈ ಕಾಡು ಬದನೆ ಗಿಡಕ್ಕೆ ನಾವು ಕ್ರಾಸಿಂಗ್ ಅಂತ ಕರಿತೀವಿ. ಈ ಕಸಿ ಮಾಡೋದು, ಈ ಕಸಿ ಮಾಡೋದ್ರಿಂದ ಏನಾಗ್ತದೆ, ಈ ಕಾಡು ಬದನೆಯ ಗಿಡ ಕಡಿಮೆ ಗೊಬ್ಬರದಲ್ಲಿ ಅಂದ್ರೆ ಕಡಿಮೆ ನೀರಲ್ಲಿ ಅಥವಾ ಕಷ್ಟಕರ ವಾತಾವರಣದಲ್ಲಿ ಇದ್ರೂ ಕೂಡ ಇದು ಸಸ್ಟೈನ್ ಆಗ್ತದೆ. ಯಾಕಂದ್ರೆ ಇದು ಕಾಡು ತಳಿ, ಈಜಿಯಾಗಿ ಬೆಳೀತದೆ. ಇದು ಕಾಡು ತಳಿ. ಹಾಗಾಗಿ ನೀವು ಎಷ್ಟೋ ಕಡೆಗೆ ಸರಸಿ ಹುಟ್ಟಿರ್ತದೆ, ಅದಕ್ಕೆ ನೀರು ಗೀರು ಎಲ್ಲ ಕಮ್ಮಿ ಇದ್ರೂ ಬೆಳೆದು ಹಣ್ಣು ಬಿಟ್ಟು ಪರ್ಮನೆಂಟ್ ಆಗಿರ್ತದೆ ಸಾಮಾನ್ಯ. ಅದೇ ರೀತಿ ನಾವು ಮುಳುಗಾಯಿ ಗಿಡ, ಈ ಬದನೆ ಗಿಡನ ನಾವೇನಾದ್ರೂ ಬಿಟ್ರೆ ಅದು ಅಷ್ಟು ಮೇಂಟೆನೆನ್ಸ್ ಬೇಕಾಗ್ತದೆ ಇದಕ್ಕೆ. ಹಾಗಾಗಿ ಈ ಮುಳುಗಾಯಿ ಗಿಡ ಏನು ಕಾಡು ಬದನೆ ಗಿಡ ಇದೆಲ್ಲ, ಇದನ್ನ ನಾವು ಇದಕ್ಕೆ ಕಸಿ ಮಾಡೋದ್ರಿಂದ ಈ ಗುಣವನ್ನ, ಅದು ಬೇರಿನಿಂದ ಬರ್ತಕ್ಕಂಥ ಕಡಿಮೆ ನೀರಿನಿಂದ ಆಮೇಲೆ ಬೇರಿನಿಂದ ಯಾವುದೇ ರೋಗವನ್ನ ಇದು ಟ್ರಾನ್ಸ್ಫರ್ ಮಾಡೋದಿಲ್ಲ. ಮೇಲಿನ ಒಂದು ನಾಡು ಬದನೆ ಗಿಡಕ್ಕೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಆ ಒಂದು ವಿಶೇಷ ಗುಣ ಈ ಕಾಡು ಬದನೆಗೆ ಇರುತ್ತೆ. ಯಾಕಂದ್ರೆ ಇದು ಕಾಡು ತಳಿ ಅಲ್ಲ. ಹಾಗಾಗಿ ಅದು ಈ ಗೊಬ್ಬರ ಕಮ್ಮಿ ಇತ್ತು, ನೀರು ಕಮ್ಮಿ ಇತ್ತು, ಏನೇ ವಾತಾವರಣ ವ್ಯತ್ಯಾಸ ಇದ್ರೂ, ಬಿಸಿಲಿತ್ತು ಅಂದ್ರೂ ತಡ್ಕೊಂಡು ಅದು ನಮಗೆ ಬೆಳೀತದೆ. ಹಾಗಾಗಿ ನಾವು ಅದರ ಅನುಕೂಲವನ್ನ ನಾವು ಈ ಗಿಡಕ್ಕೆ ನಾವು ವರ್ಗಾವಣೆ ಮಾಡ್ತಾ ಇದ್ದೀವಿ. ಇಲ್ಲಿ ಕಸಿ ಮಾಡಿದಿರಾ ಅಣ್ಣ? ಇದಾಗಲೇ ಕಸಿ ಮಾಡಿದೆ. ಇದು ಕಸಿ ಮಾಡಿ
ಇಲ್ಲಿಗೆ 15 ದಿವಸ ಆಗಿದೆ. ಹಾಂ 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 15 ದಿವಸ. ಓ 15 ಡೇಸ್ಗೆ ಈ ಥರ ಬಂದಿದೆ ನಾ. ಹೌದು, ಇದನ್ನು ಕಸಿ ಮಾಡಿದಾಗ ಇಷ್ಟೇ ಇದ್ದಿದ್ದು ಮೇಲ್ಗಡೆಗೆ, ಸಸಿ ಇಷ್ಟೇ ಇದ್ದಿದ್ದು, 15 ದಿವಸಕ್ಕೆ ಎಷ್ಟು ಗ್ರೋತ್ ಆಗಿದೆ. ಓ ಕಾಡು ಬದನೆ ಜೊತೆ ಅಣ್ಣ ಇದು ಬದನೆ ಒಂದನೇ ಮಾಡೋಕ್ಕೆ ಸಾಧ್ಯನಾ ಅಥವಾ ಬೇರೆ ಇದು ತರಕಾರಿ ಗಿಡಗಳನ್ನು ಮಾಡ್ಬೋದ್ರಾ? ಈ ಕಾಡು ಬದನೆ ಗಿಡಕ್ಕೆ ನಾವು ಒಂದು ಬದನೆ, ಎರಡನೇದು ಟೊಮೆಟೊ, ಆಮೇಲೆ ಮೆಣಸಿನ ಗಿಡ ಮತ್ತೆ ಡೊಣಗಾಯಿ ಅಂತ ಕರೀತಾರೆ, ಇದಿಷ್ಟನ್ನು ಕಸಿ ಮಾಡ್ಬೋದು. ಬಟ್ ಇಲ್ಲಿ ನಾನು ಈ ಇದನ್ನ ಮಾತ್ರ ಮಾಡಿದ್ದೀನಿ, ಯಾವುದು ಬದನೆ ಗಿಡ, ಟೊಮೆಟೊ ಮಾಡಿದ್ದೀನಿ. ನನಗೆ ಬದನೆಯಲ್ಲಿ ಗ್ರೋತ್ ಚೆನ್ನಾಗಿದೆ, ಟೊಮೆಟೊಲಿ ಸ್ವಲ್ಪ ಅಷ್ಟೊಂದು ಗ್ರೋತ್ ಇಲ್ಲ, ಇನ್ನೂ ರಿಸಲ್ಟ್ ಬರಬೇಕಿದೆ ಟೊಮೆಟೊಲಿ ಕೂಡ ಆಗಿದೆ. ಇದನ್ನ ನೋಡಿ ಎಷ್ಟು ವ್ಯತ್ಯಾಸದಲ್ಲಿ ಇದು ಕಟ್ ಮಾಡಿ ಜಾಯಿಂಟ್ ಮಾಡಿರೋದು, ಅಷ್ಟು ವ್ಯತ್ಯಾಸಗಳು ಕೂಡ ಸಿಗೋದಿಲ್ಲ, ಗೊತ್ತಾಗ್ತಿಲ್ಲ, ಚೆನ್ನಾಗಿ ಅದು ಗ್ರೋತ್ ಆಗಿದೆ, ಅಟ್ಯಾಚ್ ಆಗಿದೆ. ಇದೇ ಸ್ವಲ್ಪ ಸೂಕ್ಷ್ಮ ಇದು ಬೇಕಾಗ್ತದೆ, ಒಂದೆರಡು ಕಸಿಗಳನ್ನು ಮಾಡಿದ್ರೆ ನೀವು ಅದಾದ್ಮೇಲೆ ಈಸಿಯಾಗಿ ಮಾಡ್ಕೋಬಹುದು ಇದನ್ನ. ಓಕೆ, ಅದಾದಮೇಲೆ ಕಾಯಿಗಳೆಲ್ಲ ಚೆನ್ನಾಗಿ ಬಿಡುತ್ತಾ ಈ ಥರ ಮಾಡೋದ್ರಿಂದ? ಹೌದು, ಇದು ಕಾಯಿ ನಿಮಗೆ ನಾರ್ಮಲ್ ಬದನೆ ಏನಿರ್ತದೆ ಅದಕ್ಕಿಂತ ಹೆಚ್ಚಿನ ಕಾಯಿಗಳನ್ನು ಬಿಡುತ್ತದೆ. ಮತ್ತೆ ಇನ್ನೊಂದು, ಈ ಬದನೆ ನಾವು ಸಾಮಾನ್ಯ ಜಮೀನಲ್ಲಿ ಹಾಕಿದ್ರೆ ಇದು ಒಂದು ಸೀಸನ್ ಇರ್ತದೆ, ಒಂದು 6 ರಿಂದ 8 ತಿಂಗಳು, ಒಂದು ವರ್ಷದೊಳಗಡೆ ಇದ್ರದ್ದು ಲೈಫ್ ಮುಗಿದೋಗ್ಬಿಡ್ತದೆ. ಬಟ್ ಇದು ನಾವು ಕಾಡು ಬದನೆ ನಾವು ಕಸಿ ಮಾಡಿದ್ವಿ ಅಂದ್ರೆ ಈಗ ಇದು ನಿಮಗೆ ಒಂದು 3-4 ವರ್ಷ ಆದ್ರೂ ಇದ್ರದ್ದು ಲೈಫ್ ಮುಗಿಯೋದಿಲ್ಲ. ಹೌದ್ರಾ? ಹೌದು, ಕಂಟಿನ್ಯೂಸ್ ಆಗಿ ಬರ್ತಾನೆ ಇರ್ತದೆ. ರೈತರಿಗೆ ಆ ಥರ ಹಾಗಾದ್ರೆ ಈ ಥರದ್ದು ಮಾಹಿತಿ ತುಂಬಾ ಯೂಸ್ ಆಗುತ್ತೆ. ಹೌದು ಹೌದು ಹೌದು, ಬಹುವಾರ್ಷಿಕ ಬೆಳೆ ತರನೇ ಬಹುವಾರ್ಷಿಕ ಬೆಳೆ ಹೌದು, ಬಹುವಾರ್ಷಿಕ ಬೆಳೆ. ಬಿಸಿಲು, ಇನ್ನೊಂದು ಬಿಸಿಲು ಎಷ್ಟು ಬಂದು ತಡ್ಕೊಳ್ತದೆ ಇದು. ಇದಕ್ಕೆ ಪ್ಲಸ್ ಪಾಯಿಂಟ್ ಕಾಡು ಬದನೆ ಕೆಳಗಡೆ ಬೇರೆ ಇರುತ್ತೆ, ಹೌದು, ಮೇಲ್ಗಡೆ ಮಾತ್ರ ನಾಡು ಬದನೆದು ಒಂದು ಕಾಂಡ ಅದರದ್ದು ಜಾಯಿನ್ ಆಗಿರೋದ್ರಿಂದ ಎಂತದೇ ಸಂದರ್ಭದಲ್ಲೂ ಕೂಡ ಗಿಡ ಚೆನ್ನಾಗಿ ಸಾಯೋದಿಲ್ಲ. ಮತ್ತೆ ಇನ್ನೊಂದು, ಇವಾಗ 3-4 ವರ್ಷ, ಒಂದು 3 ವರ್ಷ ಆದ್ಮೇಲೆ ಕೂಡ ನಮ್ಗೆ ಇಳುವರಿ ಕಮ್ಮಿ ಆಯ್ತಂದ್ರೆ ಅದನ್ನ ಕಟಿಂಗ್ ಮಾಡಿ ಮೇಲ್ಗಡೆ ಇವನ್ನೆಲ್ಲ ಲೀಫ್ ಎಲ್ಲವನ್ನು ಕಟ್ ಮಾಡಿ ಹಾಗೆ ಬಿಟ್ರೆ, ಕಾಂಡವನ್ನು ಹಾಗೆ ಬಿಟ್ರೆ ಮತ್ತೆ ಚಿಗುರು ಬರ್ತದೆ, ಮತ್ತೆ ಹೊಸ ಗಿಡ ಬರ್ತದೆ. ಹಾಗಾಗಿ ಕಂಟಿನ್ಯೂಸ್ ಆಗಿ ಕ್ರಾಪ್ ಆಗಿ ಬೆಳ್ಕೋಬಹುದು ರೈತರು. ಕಮ್ಮಿ ನೀರಿದ್ದರೂ ಕೂಡ ಇದನ್ನ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಅಣ್ಣ. ಇದು ಆಲ್ರೆಡಿ ಕಸಿ ಆಗಿರೋದು ಅನ್ಸುತ್ತಲ್ವಣ್ಣ? ಇನ್ನೊಂದು ಪ್ಲಾಂಟ್ ಇದು? ಹೌದು, ಇದು ಆಲ್ರೆಡಿ ಕಸಿ ಆಗಿರೋದು. ಇದು ಕೆಳಗಡೆ ಇರೋದು ಕಾಡು ಬದನೆ ಗಿಡ, ಈ ಮೇಲ್ಗಡೆ ಇರೋದು ನಮ್ದು ನಾಡು ಬದನೆ. ಈ ನಾಡು ಬದನೆ ಆಲ್ರೆಡಿ ಇದು 2 ತಿಂಗಳ ಗಿಡ. ಇದು ಹೌದ್ರಣ್ಣ? 2 ತಿಂಗಳ ಗಿಡ. ಇದರಲ್ಲಿ ಹೂ ಕೂಡ ಸ್ಟಾರ್ಟ್ ಆಗಿದೆ ಇವಾಗ. ಅಂದ್ರೆ ಎತ್ತರ ಏನ್ ಬೆಳೆಯಲ್ವಾ ಅಣ್ಣ ಇದು? ಬೆಳೀತದೆ, ಎತ್ತರ ಬೆಳೀತದೆ. ಅದು ಸ್ವಲ್ಪ ತಾಳ್ಮೆ. ಆಮೇಲೆ ಇನ್ನೊಂದು, ಈ ಜಮೀನಲ್ಲಿ ಹಾಕಿದಾಗ ನಮಗೆ ಅದಕ್ಕೆ ಇದು ಜಾಸ್ತಿ ಸಿಗ್ತದೆ, ಚೆನ್ನಾಗಿ ಹರಡಿಕೊಳ್ಳುತ್ತಲ್ಲ, ಬೇರು ಗೊಬ್ಬರ ಚೆನ್ನಾಗಿ ಸಿಗ್ತದೆ. ನಾವು ಲಿಮಿಟೇಷನ್ ಏರಿಯಾದಲ್ಲಿ ಹಾಕಿದಾಗ ಇದಕ್ಕೆ ಸ್ವಲ್ಪ ಬೆಳವಣಿಗೆಗೆ ಕಮ್ಮಿ ಆಗ್ತದೆ. ಮತ್ತೆ ಇದಕ್ಕೆ ದೊಡ್ಡ ಬ್ಯಾರಲ್ಲು ಅಥವಾ ಬಕೆಟ್ ಆ ಥರ ಹಾಕೋದು ಉತ್ತಮ, ಯಾಕಂದ್ರೆ ಇದು ಬಹುವಾರ್ಷಿಕವಾಗಿ ಬರ್ತದಲ್ಲ, ಅದಕ್ಕೆ. ಹಾಗಾಗಿ ನಾವು ಒಂದು ದೊಡ್ಡ ಬಕೆಟ್ ಅಲ್ಲಿ ಹಾಕಿಡೋದು ಭಾಳ ಉತ್ತಮ. ನಾನು ಇನ್ನೂ ಬೇರೆ ಬೇರೆ ಗಿಡಗಳಿದ್ದಾವೆ, ಹಾಗೆ ನಾನು ಇದಕ್ಕೆ ಏನಂತ ಕರಿತೀವಿ, ಒಂದೊಂದೇ ಮಾಡ್ತಾ ಇದ್ದೀನಿ, ಒಂದೊಂದೇ ಮಾಡಿ ನೋಡಿ ಆಮೇಲೆ ಅದನ್ನ ಪ್ಲಾಂಟೇಶನ್ ಶಿಫ್ಟ್ ಮಾಡ್ಕೋಬೋದು ನಾವು. ಅಣ್ಣ ಅದೇನು ಸೀಡ್ ಥರ ಇದೆಲ್ಲ? ಇದು ಆ್ಯಕ್ಚುಲಿ ಕಾಡು ಬದನೆ ಬೀಜ ಅಷ್ಟೇ ಇರುತ್ತಾ? ಇದಿಷ್ಟು. ಹೌದು, ಕಾಡು ಬದನೆ ಬೀಜ ಇದಿಷ್ಟು ಇರ್ತದೆ. ಇದನ್ನು ನಾವು ಇದನ್ನ ಹಾಕ್ಕೊಂಡು ಕೂಡ ನಾವು ಬದನೆ ಸಸಿಗಳನ್ನ ತಗೋದು, ಕಾಡು ಬದನೆ ಗಿಡನ ಬೆಳೆಸ್ಕೋಬೋದು. ಇದನ್ನು ಬೆಳೆಸಿ ಅದಾದಮೇಲೆ ಒಂದು 3 ತಿಂಗಳು ಮಿನಿಮಮ್ ಕಾಯ್ಬೇಕಾಗ್ತದೆ. 3 ತಿಂಗಳು ಆದಮೇಲೆ ಆ ಗಿಡಕ್ಕೆ ನಾವು ನಾಡು ಬದನೆ ಕಸಿ ಮಾಡಬೇಕು. ಈಗ ಸಣ್ಣ ಸಣ್ಣ ಗಿಡಗಳಿಗೆ ನಾವು ಬೆಳೆದ ಗಿಡಗಳಿಗೆ ಎಲ್ಲರೂ ಕಿತ್ಕೊಂಡ್ಬಂದು ಕಸಿ ಮಾಡಿದರೆ ಅದು ಅಷ್ಟಾಗಿ ಗ್ರೋತು ಮತ್ತು ಇದು ಸಿಗೋದಿಲ್ಲ, ಮೇಂಟೆನೆನ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ನಾವು ಒಂದು 3 ತಿಂಗಳ ಮಿನಿಮಮ್ ಇರೋ ಸಸಿಗೆ, ಅಂದರೆ ಈ ಸೈಜ್ ಏನಿದೆಯಲ್ಲ, ಮಿನಿಮಮ್ ಒಂದು ಪೆನ್ಸಿಲ್ ಸೈಜರ ಮಿನಿಮಮ್ ಬಂದಿರೋ ಗಿಡಗಳಿಗೆ ನಾವು ಕಸಿ ಮಾಡಿದರೆ ಅದು ಬೇರು ಚೆನ್ನಾಗಿ ಹರಡ್ಕೊಂಡಿರ್ತದೆ. ಅದು ಕಸಿ ನಿಮಗೆ ಯಶಸ್ವಿ ಆಗೋ ಸಾಧ್ಯತೆ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಹಾಗಾಗಿ ಇಷ್ಟು 40 ಕರೆಕ್ಟಾಗಿ ಎಣಿಸಿ ಹಾಕಿದ್ದೀನಿ ನಾನು ಇದರಲ್ಲಿ ಸಸಿಗಳನ್ನ, ಬೀಜಗಳನ್ನ. ಸರಿ, ಅಂದರೆ ಎಷ್ಟು ಜರ್ಮಿನೇಷನ್ ಸಿಗ್ತದೆ ಪರ್ಸೆಂಟೇಜ್ ಅಂತೇಳಿ. ಇದು ಬಿಳಿ ಬದನೆ ಹಾಕಿರೋದು, ಇದರಲ್ಲಿ ಇನ್ನೂ ಯಾವುದೋ ಒಂದು ಜರ್ಮಿನೇಷನ್ ಆಗಿಲ್ಲ, ಬಿಳಿ ಬದನೆ ಆಗಿಲ್ಲ. ಯಾಕಂದ್ರೆ ಇದು ವಾತಾವರಣದ ಮೇಲೆ ಡಿಪೆಂಡ್ ಆಗ್ತದೆ. ನಮಗಿಲ್ಲ ವಾತಾವರಣ, ಅದರ ಮಣ್ಣಿನ ಗುಣ, ಅದರ ಆಧಾರದ ಮೇಲೆ ಆಗ್ತದೆ. ಇದು ಜರ್ಮಿನೇಷನ್ ಆಗಿರೋದಲ್ಲ ಯಾವ ಬದನೆ ಅಣ್ಣ? ಇದು ಕರಿ ಬದನೆ, ದುಂಡು ಕರಿ ಬದನೆ. ಇದು ಸಪ್ರೇಟ್ ಇದೆ. ಇದು ಬೇರೆ ಬೇರೆ ತಳಿದ. ಹೌದು, ಬ್ರೌನ್ ಬ್ರಿಂಜಾಲ್. ಇದು ಬ್ರೌನ್ ಬ್ರಿಂಜಾಲ್, ಇದು ಬ್ಲ್ಯಾಕ್ ಬ್ರಿಂಜಾಲ್. ಇದಿಷ್ಟು ಸಪ್ರೇಟ್ ಆಗಿ. ವೈಟ್ ಹಾಕಿದೆ, ವೈಟ್ ಇನ್ನೂ ಬಂದಿಲ್ಲ. ಹೌದು, ಇದು ಬೆಳೆಸಿ ಅದು 3 ತಿಂಗಳು ಕಾಯ್ದು ಆಮೇಲೆ ಅದು ಕಸಿ ಮಾಡೋದು. ಹೌದು, ಇದು ಒಂದೇ ಗಿಡದಲ್ಲಿ. ಮತ್ತೆ ಬದನೆ ಅಂದರೆ ನಾವು ಒಂದೇ ಬದನೆ ಬೆಳಿಬೇಕು ಅಂತೇನಿಲ್ಲ. ಈಗ ನಾವು ಒಂದು ಗಿಡ ಕಸಿ ಮಾಡಿರ್ತೀವಿ, ಅದ್ರ ಮೇಲೆ ಇನ್ನೊಂದು ಟೊಂಗೆ ಬರ್ತದಲ್ಲ, ಅದಕ್ಕೆ ನಾವು ಬೇರೆ ಗಿಡಗಳನ್ನು ಕಸಿ ಮಾಡ್ಕೋಬೋದು. ಇವಾಗ ಒಂದೇ ಗಿಡದಲ್ಲಿ ನಮಗೆ ಬ್ಲ್ಯಾಕ್ ಬ್ರಿಂಜಾಲ್ ಬರ್ತದೆ, ವೈಟ್ ಬ್ರಿಂಜಾಲ್ ಬರ್ತದೆ, ಲಾಂಗ್
ವೈಟ್ ಬರ್ತದ, ರೌಂಡ್ ವೈಟ್ ಬರ್ತದ, ಆಮೇಲೆ ಬ್ರೌನ್ ಬ್ರಿಂಜಲ್ ಬರ್ತದೆ. ಬೇರೆ ಬೇರೆ ತಳಿಗಳನ್ನ ಎಲ್ಲವನ್ನ ಒಂದೇ ಗಿಡದಲ್ಲಿ ನಾವು ಬೆಳಿಬಹುದು. ಇದು ತುಂಬಾ ಯೂಸ್ ಆಗುತ್ತೆ ಹೌದೌದು. ಒಂದರಲ್ಲಿ ನಾವು ಬೇರೆ ಬೇರೆ ವೆರೈಟಿಗಳನ್ನು ಕೂಡ ನಾವು ಬೆಳ್ಕೋಬಹುದು. ಇವಾಗ ಒಂದು ಕಸಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀರಾ? ಚಿಕ್ಕ ಚಿಕ್ಕ ಸಸ್ಯಗಳನ್ನ ಹಾಕೋದ್ರಿಂದ ಸ್ವಲ್ಪ ನೆರಳಿರುತ್ತೆ ಮಣ್ಣಿಗೆ ಅಂತ. ಮಣ್ಣಿಗೆ ನೆರಳು ಬೇಕಾಗುತ್ತೆ, ಗಿಡಕ್ಕೆ ಬೇಡ ಅಂತ ಹೇಳ್ತೀರಾ ನೀವು? ಅಂದ್ರೆ ಅದು ಸಣ್ಣ ಸಸ್ಯಗಳು ಇರೋದ್ರಿಂದ ಏನಾಗುತ್ತೆ ಅಣ್ಣ? ನೀವು ಇನ್ನೊಂದ್ಸರಿ ಸಣ್ಣ ಸಸ್ಯಗಳಿರೋದ್ರಿಂದ ಈಗ ನಾವು ಬೇರೆ ಬೇರೆ ಹಾಕಬಹುದು. ಕೊತ್ತಂಬರಿ ಅಥವಾ ಬೇರೆ ಬೇರೆ ಪುದೀನ, ಪಾಲಕ್ ಇಂಥವನ್ನ ಕೆಳಗಡೆ ಹಾಕೋದ್ರಿಂದ ಈ ಗಿಡಕ್ಕೆ ಮಣ್ಣಿಗೆ ಏನು ಬಿಸಿಲು ಬೀಳ್ತದ ಅದನ್ನ ನಾವು ತಡಿಬಹುದು. ಈಗ ಸಾಮಾನ್ಯವಾಗಿ ಬಿಸಿಲು ಮತ್ತೆ ಮಳೆ ನೇರವಾಗಿ ಮಣ್ಣಿಗೆ ಬೀಳಬಾರ್ದು. ಈಗ ಮೈಕ್ರೋ ಆರ್ಗನಿಸಮ್ ಅಂತ ಕರಿತೀವಿ ಕೆಳಗಡೆಗೆ. ಈ ಸೂಕ್ಷ್ಮ ಜೀವಿಗಳು ನೇರವಾಗಿ ಬಿಸಿಲು ಬಿದ್ರೆ ಅವು ಸಾಯ್ತವೆ. ಹಾಗಾಗಿ ನಾವು ಏನೇ ಗೊಬ್ಬರ ಹಾಕಿದ್ರು ಗೊಬ್ಬರವನ್ನ ಗಿಡಗಳಿಗೆ ತಲುಪಿಸೋದು ಸೂಕ್ಷ್ಮ ಜೀವಿಗಳು. ಈಗ ಅವೆಲ್ಲ ಸತ್ತೋಗ್ತವೆ. ಹಾಗಾಗಿ ನಾವು ಏನೇ ಹಾಕಿದ್ರು ಅದು ಗಿಡಗಳಿಗೆ ತಲುಪಲ್ಲ. ಹಾಕಿದೀವಿ ಅಂತ ನಾವು ಅನ್ಕೊಂತೀವಿ, ಬಟ್ ಗಿಡಗಳಿಗೆ ತಲುಪಲ್ಲ. ಹಾಗಾಗಿ ಅದನ್ನ ರಕ್ಷಣೆ ಮಾಡೋಕ್ಕೋಸ್ಕರ ನಾವು ಸಣ್ಣ ಸಣ್ಣ ಸಸಿಗಳನ್ನ ಸುತ್ತಲೂ ತೇವಾಂಶ ಕಾದಿರ್ತದೆ. ಮತ್ತೆ ಇದಕ್ಕೆ ಕಾಂಪಿಟೇಟರ್ ಬೆಳೆ ಅಲ್ಲ ಇದು ಪಾಲಕ್, ಇದು ಕಾಂಪಿಟೇಟರ್ ಬೆಳೆ ಅಲ್ಲ, ಸೇಮ್ ಬೆಳೆ ಅಲ್ಲ, ಇದೇ ಬೇರೆ. ಹಾಗಾಗಿ ಅದಕ್ಕೂ ನ್ಯೂಟ್ರಿಷನ್ ಇದೇನೋ ಸಮಸ್ಯೆ ಬರೋದಿಲ್ಲ. ಹಾಗೆ ಇವಾಗ ಒಂದು ಹೇಗೆ ಕಸಿ ಮಾಡ್ತೀರ ಅನ್ನೋದನ್ನ ಒಂಚೂರು ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬ್ಲೇಡ್, ಒಂದು ಚೆನ್ನಾಗಿರೋ ಬ್ಲೇಡ್, ಒಂದು ಪ್ಲಾಸ್ಟಿಕ್ ಪೇಪರ್. ನೀವು ಈ ರೀತಿ ನಿಮ್ಮ ಮನೆಯಲ್ಲೇ ಸಿಗ್ತಕ್ಕಂಥ ಇದನ್ನ ಬಳಸ್ಕೋಬಹುದು. ಈ ಥರ ತುಂಬಾ ಇದಕ್ಕೆ ಖರ್ಚೇನು ಬರಲ್ಲ? ಖರ್ಚೇನಿಲ್ಲ, ಏನು ಖರ್ಚಿಲ್ಲ. ಒಂದು ನೀಟಾಗಿರೋ ಒಂದು ಬ್ಲೇಡ್, ಚೆನ್ನಾಗಿರೋದು ಒಂದು ಬ್ಲೇಡ್, ಮತ್ತೆ ಒಂದು ಪ್ಲಾಸ್ಟಿಕ್ ಹಾಳಿ ಅಷ್ಟೇ. ಅದಕ್ಕೇನು ಹೆಚ್ಚಿನ ಏನು ಅವಶ್ಯಕತೆ ಇಲ್ಲ. ಆಮೇಲೆ ಇನ್ನೊಂದು ಅತಿ ಸೂಕ್ಷ್ಮ ಗಮನಿಸಬೇಕಾದ್ರೆ ಇದರದ್ದು ಸೈಜು ಮತ್ತೆ ನೀವು ಕಸಿ ಮಾಡೋ ಗಿಡದ ಸೈಜು ಸಾಮಾನ್ಯ ಒಂದೇ ರೀತಿ ಇರೋ ಥರದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ದಪ್ಪ ಇದ್ರ ಸೈಜು ಕಾಂಡ, ಇದ್ರ ಸೈಜು ಒಂದೇ ರೀತಿ ಇದ್ರೆ ನಿಮಗೆ ಕಸಿ ಯಶಸ್ವಿ ಆಗೋ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೆ ಅದನ್ನೊಂದು ಗಮನಿಸಬೇಕು. ಮತ್ತೆ ಎಲ್ಲಿಗೆ ಕಸಿ ಮಾಡಬೇಕು ಅಂತ ಅದೊಂದು ಪ್ರಶ್ನೆ ಬರ್ತದೆ. ಸಾಮಾನ್ಯವಾಗಿ ಈ ಬುಡದ ಹತ್ರ ಕಸಿ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ಇದರದ್ದು ನೆಕ್ಸ್ಟ್ ಕೆಳಗಡೆಗೆ ಇದು ಕಾಡು ಬದನೆ ಸ್ವಲ್ಪ ಚಿಗುರ್ತಾನೆ ಇರ್ತದೆ. ನಾವು ಇಲ್ಲಿ ನೋಡಿ, ಇಲ್ಲಿ ಸಿಗ್ತದೆ ನಿಮಗೆ, ಇಲ್ಲಿ ಕಾಡು ಬದನೆ, ಇದು ಟೊಮೆಟೊ ಗಿಡ, ಇದು ಕಾಡು ಬದನೆ ಇಲ್ಲಿ ಬರ್ತಾ ಇದೆ. ಅದು ಹೀಗೆ ಇದನ್ನ ಮತ್ತೆ ನಾವು ತೆಗಿಬೇಕು ಇದನ್ನ ಇದರಿಂದ. ಯಾಕಂದ್ರೆ ಇದನ್ನ ತೆಗೆದಿಲ್ಲ ಅಂದ್ರೆ ಇದಕ್ಕೆ ನ್ಯೂಟ್ರಿಷನ್ ಸಪ್ಲೈ ಕಮ್ಮಿ ಮಾಡ್ತದೆ ಗಿಡ ಬಡ್ಡಿಯಿಂದ. ಹಾಗಾಗಿ ಇದು ಕಾಡು ಬದನೆ ಕೆಳಗಡೆ ಬೆಳೆದ್ರೆ ನಮಗೇನು ಉಪಯೋಗ ಏನಿಲ್ಲ ನಮಗೆ. ಇದು ಕಾಡು ಬದನೆ, ಇದು ಸೈಡಿಗೆ ಇರೋದು. ಬೇಕಾದ್ರೆ ಇದನ್ನ ಓಪನ್ ಮಾಡಿದ್ರೆ ಗೊತ್ತಾಗ್ತದೆ. ಇರ್ಲಿ ಬಿಡಿ, ಪರವಾಗಿಲ್ಲ. ಟೊಮೊಟೊ ಗಿಡನ ಇದು? ಇದು ಟೊಮೊಟೊ ಗಿಡ. ಕಾಡು ಬದನೆಗೆ ಟೊಮೊಟೊ ಗಿಡನ ಕಸಿ ಮಾಡಿದ್ದೀರಿ? ಹೌದು. ಗ್ರೋತ್ ಹೆಂಗಿದೆ ಅಣ್ಣ ಇದ್ರದ್ದು? ಸಾಮಾನ್ಯ ನಮಗೆ ಬದನೆ ಗಿಡದಲ್ಲಿ ಗ್ರೋತ್ ಚೆನ್ನಾಗಿರ್ತದೆ. ಇದು ನಮಗೆ ಟೊಮೊಟೊಲಿ ಅಷ್ಟೊಂದು ಇನ್ನೂ ಗ್ರೋತ್ ಬಂದಿಲ್ಲ, ಬಟ್ ಗಿಡ ಅಂತೂ ಬದುಕಿದೆ. ಇನ್ನು ಫಲ ಏನ್ ಕೊಡ್ತದೆ ಏನಂತ ನೋಡ್ಬೇಕು. ರೀಸನ್ ಏನು? ಪ್ರಭೇದ ಬೇರೆ ಅಂತನಾ ಅಥವಾ? ಹೌದು, ಪ್ರಭೇದ ಬೇರೆ ಆಗ್ತದೆ. ಅದೇ ನಾವು ನಾಟಿ ಬದನೆಗೆ ಟೊಮೊಟೊ ಗಿಡ ಕ್ರಾಸ್ ಮಾಡಿದ್ರೆ ಬೆಳವಣಿಗೆ ಬಂದ್ಬಿಡ್ತದೆ. ಈ ಕಾಡು ಬದನೆಗೆ ಟೊಮೊಟೊ ಗಿಡ ಕೃಷಿ ಮಾಡಿದಾಗ ಏನು ವ್ಯತ್ಯಾಸ ಆಗ್ತದ ಅಂತ ನಾನು ಸ್ಯಾಂಪಲ್ಗೋಸ್ಕರ ಹಾಕಿದ್ದೀನಿ. ಒಂದು ಇದು ಪ್ರಭೇದನೆ ಚೇಂಜ್ ಆಗೋದ್ರಿಂದ ಸ್ವಲ್ಪ ಬೆಳವಣಿಗೆಯಲ್ಲಿ ಸ್ವಲ್ಪ ನಿಧಾನವಾಗಿ ಬೆಳವಣಿಗೆ ಆಗ್ತದೆ, ಸ್ವಲ್ಪ ಸೂಕ್ಷ್ಮ ಇರ್ತದೆ ಹಾಗೆ. ಇವಾಗ ಕಸಿ ಮಾಡೋದಕ್ಕೆ 2 ಸಸಿ ತಗೊಂಡಿದ್ರಿ, ಕಾಡು ಬದನೆ ಮತ್ತು ನಾಡು ಬದನೆ. 2 ಸಸಿ ಇದಾವೆ. ಕಟ್ ಮಾಡ್ಕೊಳ್ತಾ ಇದ್ರಿ ಇವಾಗ? ಹೌದು. ಇದ್ರ ಸೈಜನ್ನು 2 ಒಂದೇ ಥರ ಇರೋದನ್ನು ನಾವು ನೋಡ್ಕೋಬೇಕಾಗ್ತದೆ, ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ ನಂತರ ಅವರು ಕಾಡು ಬದನೆ ಮತ್ತು ನಾಡ ಬದನೆಯ 2 ಸಸ್ಯಗಳನ್ನು, ಒಂದೇ ಸೈಜ್ ಆಗಿರ್ತಕ್ಕಂಥ 2 ಸಸ್ಯಗಳನ್ನು ತೊಗೊಂಡ್ಬಿಟ್ಟು ಯಾವ ರೀತಿಯಾಗಿ ನಾವು ಕಸಿ ಮಾಡ್ಬೋದು. ಈಗ ನಾವು ಟೆರೆಸ್ಗಳಲ್ಲಿ ಮೇಲೆ ತಾರಸಿ ತೋಟ ಅಂತ ಕೆಲವ್ರು ಮಾಡ್ತಿರ್ತಾರಲ್ವ, ಸೊ ಅಲ್ಲಿರ್ಬೋದು. ಆಮೇಲೆ ಕೈ ತೋಟಗಳಲ್ಲಿ, ಹೊಲಗಳಲ್ಲೂ ಕೂಡ ಜಾಸ್ತಿ ಮಾಡೋರಾದರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತೇಳಿ ನನಗೆ ಡೆಮೋ ಕೊಟ್ಟರು ಅವರು. ಈ ರೀತಿಯಾಗಿ ಸಸ್ಯಗಳನ್ನು ತೊಗೋಬೇಕು, ಈ ಮೇಲಿನ ಭಾಗವನ್ನು ಈ ಲೀಫ್ಗಳು ಕೂಡ ಸರಿಯಾಗಿ ಕಟ್ ಮಾಡ್ಕೋಬೇಕು ಅಂತ ಹೇಳಿದರು ಅಣ್ಣ. ಅದು ಲೀಫ್ ಇದ್ದರೆ ಏನಾಗುತ್ತೆ, ಅದು ಚಿಗುರೊಡೆಯೋದಕ್ಕೂ ಮುಂಚೆನೇ ಬಾಗಿಬಿಡುತ್ತಲ್ಲ, ಸೊ ಆ ಕಸಿ ಮಾಡಿರ್ತಕ್ಕಂಥ ಭಾಗಕ್ಕೆ ಭಾರ ಆಗಿ ಸರಿಯಾಗಿ ಬ್ಯಾಲೆನ್ಸ್ ಆಗಲ್ಲ. ಹಾಗಾಗಿ ಲೀಫ್ಗಳನ್ನೆಲ್ಲ ಸರಿಯಾಗಿ ಕಟ್ ಮಾಡ್ಕೋಬೇಕು ಅಂತಲೂ ಹೇಳಿದರು. ನೋಡಿ, ಈಗ ತೋರಿಸ್ತಾ ಇದ್ದಾರೆ ಅವರು ನೀಟಾಗಿ. ಈ ಕಡೆ ಸೈಡಿಗೆ ಕಾಣಿಸ್ತಾ ಇರೋದು ಕಾಡು ಬದನೆ ಒಂದು ಪೆನ್ಸಿಲ್ ಸೈಜ್ ಇರುತ್ತಲ್ಲ, ಮೀಡಿಯಮ್ ಪೆನ್ಸಿಲ್ಲು, ಆ ಸೈಜ್ಗೆ ನಾವು ಕಟ್ ಮಾಡ್ಕೋಬೇಕು ಅಂತ ಹೇಳಿದರು.
ಕೆಳಗಡೆ ಮಣ್ಣಿಗೆ ಅಟ್ಯಾಚ್ ಆಗಿರ್ತಕ್ಕಂಥದ್ದು ಕಾಡು ಬದನೆ, ಇದು ತೆಗೆದ್ಬಿಟ್ಟು ಮೇಲ್ಭಾಗ ಬಂದ್ಬಿಟ್ಟು ನಾಡ ಬದನೆ. ನಿಮಗೆ ಒಳ್ಳೆಯದು. ಈ ಮತ್ತೆ ರೀತಿಯಾಗಿ ಬೆಳವಣಿಗೆ ಬರ್ತದೆ. ಅದರ ಈಗೇನು ಒಂದು ಮಧ್ಯ ಮಧ್ಯಕ್ಕೆ ಬೇಸಿಕ್ ಏನಿದೆಯಲ್ಲ ವಿವರವನ್ನ ಎಲ್ಲ ನೀಟಾಗಿ ಬೆಳವಣಿಗೆ ಹೇಳಿದ್ರು. ಸೈಡಿಗೆ ಇರ್ತಕ್ಕಂಥ ದೊಡ್ಡ ದೊಡ್ಡ ಲೀಫ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕು ಅಂತ ಹೇಳಿ ನೋಡಿ, ಈಗ ಮಧ್ಯ ಭಾಗಕ್ಕೆ ಕಟ್ ಮಾಡ್ತಾ ಇದ್ದಾರೆ. ಸರಿಯಾಗಿ ಸೆಂಟರ್ ಪಾರ್ಟ್ ಅಲ್ಲಿ ಕಟ್ ಮಾಡಬೇಕು. ಕರೆಕ್ಟ್ ಮಧ್ಯ ಭಾಗಕ್ಕೆ ಕಟ್ ಮಾಡ್ಕೋಬೇಕಂತ ಇಲ್ಲಿ ಹೇಳಿದ್ರು. ಕಸಿ ವಿಧಾನದಲ್ಲಿ ಬೇರೆ ಬೇರೆ ವಿಧಾನ ಇದಾವೆ. ನಾವು ಯಾವ್ಯಾವ್ದನ್ನ ಬಳಸಿದ್ರೆ ಅಲ್ಲಿ ಸಸಿಯು ಕೂಡ ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳಿದ್ರು ಅವರು. ಅಂದ್ರೆ ನಾವು ಕಸಿ ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಮಾಡ್ತಾ ಇರೋದ್ರಿಂದ ಶುದ್ಧವಾಗಿರ್ತಕ್ಕಂಥ ಒಳ್ಳೆ ಬ್ಲೇಡನ್ನು ಉಪಯೋಗಿಸಬೇಕು. ಈಗ ಕಾಡು ಬದನೆಗೆ ಮಧ್ಯ ಕಟ್ ಮಾಡ್ಕೊಂಡ್ರಲ್ವಾ, ಅದೇ ರೀತಿಯಾಗಿ ನಾಡ ಬದನೆಯನ್ನು ಚೂಪಾಗಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಮಧ್ಯಕ್ಕೆ ಫಿಕ್ಸ್ ಮಾಡಾದ್ಮೇಲೆ ಕವರ್ನ ಸುತ್ತಾ ಇದ್ದಾರೆ. ನೋಡಿ, ಗೊತ್ತಾಗ್ತಾ ಇದೆ ನಿಮಗೆ ಏನಕ್ಕೆ ಕವರ್ನ ಸುತ್ತಾ ಇದ್ದಾರೆ ಅಂದರೆ ತೇವಾಂಶ ಆರದೇ ಇರಲಿ ಅನ್ನೋ ಒಂದು ರೀಸನ್ಗೆ ಈ ಕವರ್ನ ಒಂದು ಮಿನಿಮಮ್ ಒಂದು 15 ಡೇಸ್ವರೆಗೂ ಹಾಗೆ ಬಿಡಬೇಕು ಅಂತ ಹೇಳಿದರು. ತೇವಾಂಶ ಇದ್ದಾಗ ಅದು ಮೇಲಿನ ಒಂದು ನಾಡ ಬದನೆ ಬೇಗ ಚಿಗುರುತ್ತೆ ಅಂತ ಹೇಳಿ. ಯಾಕಂದರೆ ಈಗ ಸ್ಟಾರ್ಟಿಂಗ್ಗೆ ನಾವು ಬೀಜ ಹಾಕಿದಾಗ ಹತ್ಕೋಬೇಕು ಅಥವಾ ಅದು ಜರ್ಮಿನೇಷನ್ ಆಗಬೇಕಂದ್ರೆ ಸ್ವಲ್ಪನಾದರೂ ಅದಕ್ಕೆ ನಾವು ಪೋಷಣೆ ಮಾಡಬೇಕಾಗುತ್ತಲ್ವ. ಸೊ ಹಾಗಾಗಿ ಇದು ಕೂಡ ಸ್ವಲ್ಪ ಒಂದು 15 ಡೇಸ್ ಮಿನಿಮಮ್ ಅಷ್ಟು ದಿನಗಳವರೆಗೆ ಇದು ನೀಟಾಗಿ ಕವರ್ ಆಗಿರೋದು ಹಾಗೆ ಇರಬೇಕು ಅಂತ ಹೇಳಿದರು. ಅದಾದ ನಂತರ ನಾವು ತೆಗೆದ್ರೂ ನಡೆಯುತ್ತೆ ಅಂತಲೂ ಕೂಡ ಹೇಳಿದರು ಅಣ್ಣ. ನಮಗೂ ಕೂಡ ಈ ರೀತಿಯಾಗಿ ಕಸಿ ಮಾಡ್ಬೋದು, ತುಂಬ ಸುಲಭ ರೀತಿಯಲ್ಲಿ ಮಾಡಬಹುದು ಅನ್ನೋ ಮಾಹಿತಿ ಗೊತ್ತಿರಲಿಲ್ಲ. ಸೊ ಅಣ್ಣ ನೀಟಾಗಿ ತೋರಿಸಿದಾದ ನಂತರ ನಮಗೂ ನನ್ನ ಜೊತೆ ಬಂದ ನಮ್ಮ ಮನೆಯವ್ರಿಗೂ ಕೂಡ ಒಂದು ಐಡಿಯಾ ಸಿಕ್ತು. ನಾವು ಕೂಡ ಮನೆಯಲ್ಲಿ ತಾರಸಿ ತೋಟ ಮಾಡಬೇಕು ಅಂದರೆ ಇನ್ ಕೇಸ್ ಏನಾದರೂ ಐಡಿಯಾ ಇದ್ದರೆ ತರಕಾರಿಗಳನ್ನು, ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ತರಕಾರಿಗಳನ್ನು ನಾವು ಈಗ ಸಾವಯವ ಗೊಬ್ಬರನ ಬಳಸಿ ಬೆಳಿಬೇಕನ್ನೋ ಒಂದು ಆಸೆ ಇರುತ್ತಲ್ವ, ಅಂಥವ್ರಿಗೆ ಇದು ಕವರಿಂಗಿಗೆ ಅಂತ ಒಂದು ಕವರ್ ಪಾಲಿಹೌಸ್ ಥರ ಕವರ್ನ ಹಾಕ್ಬಿಟ್ಟು ಅದನ್ನು ಕಟ್ಟಬೇಕು ಅಂತಲೂ ಕೂಡ ಹೇಳಿದ್ರು. ಅದು ಕವರ್ ಹಾಕಿದ ನಂತರ ಹಂಗೆ ಬಿಡಬಾರ್ದು, ಈ ರೀತಿ ತೋರಿಸ್ತಾ ಏನಾದರೂ ಒಂದು ಟ್ಯಾಗ್ ಮಾಡಿದರೆ ಆ ಒಂದು ತೇವಾಂಶ ಎಲ್ಲ ಅಲ್ಲೇ ಒಳಗಡೆನೇ ಇರುತ್ತೆ, ಹೊರಗೆಲ್ಲೂ ಹೋಗಲ್ಲ ಅಂತಲೂ ಕೂಡ ಹೇಳಿದರು. ಇದು ತುಂಬ ಹೆಲ್ಪ್ ಆಗುತ್ತಂತೆ ಅದು ಚಿಗುರು ಹೊಡೆಯೋದಕ್ಕೆ. ಕಾಡು ಬದನೆ ಗಿಡ ನಿಮಗೆಲ್ಲ ಕಡೆ ಸಿಗೋದಿಲ್ಲ. ಇವಾಗ ಈಗ ನಾವೇನು ಇದು ಕಟ್ ಮಾಡಿದೀವಿ, ಇದು ಕಾಡು ಬದನೆ ಗಿಡ ಕಟ್ ಮಾಡಿದೀವಿ, ಇದನ್ನ ನಾವು 1 ಇಂಚಿನಷ್ಟು ಈ ಗನ್ ಇದೆಯಲ್ಲ, ಈ ಒಂದಿಷ್ಟೇ ಸಣ್ಣ ಸಣ್ಣ ತುಂಡು ಮಾಡ್ಕೊಂಡು ನಾವು ಇದರಿಂದ ಕೂಡ ಗಿಡಗಳನ್ನ ಬೆಳ್ಕೋಬಹುದು. ಹೌದು, ಬೆಳೀತದೆ. ಇದು ಕೂಡ ವೇಸ್ಟ್ ಆಗಲ್ಲ ನಿಮಗೆ. ಈಗ ನಮ್ದ್ರಲ್ಲಿ ಒಂದು 5-6 ಬರೀ ಈ ರೀತಿ ಮಾಡಿರೋವೆ ಇದಾವೆ ಹಾಗೆ. ಬಟ್ ಏನಂದ್ರೆ ಸ್ಟೆಮ್ ಇದು ಗ್ರೀನ್ ಸ್ಟಾರ್ಟ್ ಆಯ್ತಲ್ಲ, ಇಲ್ಲಿಂದ ಬೆಳೆಯಲ್ಲ. ಗಟ್ಟಿ ಇರೋ ಭಾಗ ಮಾತ್ರ ಗ್ಯಾರಂಟಿ ಬೆಳೀತದೆ. ಈಗಿಷ್ಟು ಈ ಗಿಡದಲ್ಲಿ ನಮಗೆ 4 ಗಿಡಗಳು ನಮಗೆ ಮತ್ತೆ ರಿಟರ್ನ್ ಎಲೆಗಳನ್ನೆಲ್ಲ ತೆಗೆದು ಬಿಡ್ಬೇಕು. ಇದನ್ನ ಕಾಂಡ ಮಾತ್ರ ನಾವು ಹೌದು ಕಾಂಡವನ್ನು ಮಾತ್ರ ನೀವು ಹಾಕಿ ಯೂಸ್ ಮಾಡ್ಕೋಬಹುದು. ಬಟ್ ಎಲ್ಲ ಮಣ್ಣಿನಲ್ಲಿ ಸಿಗಿಸಿ ಹಾಗೆ ಬಿಟ್ಬಿಟ್ರೆ ಅದು ಬೆಳೆದು ಬಿಡಲ್ಲ. ಅದಕ್ಕೆ ಭಾಳ ಬೆಸ್ಟ್ ಏನಂದ್ರೆ ಈ ಇದಕ್ಕೇನು ಕವರ್ ಹೇಳಿದ್ನಲ್ಲ, ಹಾಗೆ ಆ ಕವರ್ನ ಮೇಲ್ಗಡೆ ಕವರ್ ಮಾಡಬೇಕು. ಓಕೆ, 4 ತುಂಡುಗಳು ಸಿಕ್ಕು ನಮಗೆ. ಇದು ಕಾಡು ಬದನೆ. 1 ನಿಮಿಷ ಅದಕ್ಕೆ ಮಣ್ಣಿಗೆ ಸೀಸಿ ಕವರ್. ಈ ರೀತಿಯಾಗಿ ನಮಗೆ ಕಸಿ ಹೇಗೆ ಮಾಡಬೇಕು, ಆಮೇಲೆ ಕಾಡು ಬದನೆ ಗಿಡಗಳು ಸಿಗದೇ ಇದ್ದಾಗ ಸಿಕ್ಕಂಥ ಒಂದು ಗಿಡನ ಮತ್ತೆ ಪುನಃ ಹೇಗೆ ಬೆಳೆಸ್ಕೋಬೋದು ಮನೇಲಿ ಅನ್ನೋದನ್ನು ಕೂಡ ನೀಟಾಗಿ ತೋರಿಸ್ಕೊಟ್ರು ಅಣ್ಣ. ಇದರಿಂದ ಕೆಲವೊಂದು ರೈತರಿಗೆ ಅಂದರೆ ಈಗ ನಾವು ಫಸಲು ಜಾಸ್ತಿಯನ್ನು ತಗೋಬೇಕು ಮತ್ತು ಗಿಡದ ಆರೈಕೆ ಪೋಷಣೆಯನ್ನು ಕಡಿಮೆ ಒಂದು ಸೌಲಭ್ಯದಲ್ಲಿ ಬೆಳೆಸಬೇಕು ಅನ್ನೋರಿಗೆ ಈ ಒಂದು ಮಾಹಿತಿ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬಂದು ಸ್ವಲ್ಪ ನೀರು ಹಾಕಿ ಇದಕ್ಕೊಂದು ಉರಿ ಕಟ್ಟಿ ನೆರಳಲ್ಲಿ ಇಡಬೇಕು. ಇದನ್ನಂತ ಕಡ್ಡಾಯವಾಗಿ ಒಂದು ನೀವು 15 ದಿವಸ ನೆರಳಲ್ಲಿಟ್ಟರೆ ನಿಮಗೆ ಚಿಗುರು ಒಳಗಡೆ ಬರೋದು ಕಾಣ್ತಾ ಇರ್ತದೆ. ಹೌದು, ಚಿಗುರು ಒಳಗಡೆ ಬರೋದು ಕಾಣ್ತಾ ಇರುತ್ತೆ. ಅವಾಗ ನೆಕ್ಸ್ಟ್ ನೀವು ಬೆಳೆದಾದ್ಮೇಲೆ ತೆಗೆದ್ಬಿಟ್ಟು ಒಂದೊಂದೇ ಗಿಡಗಳನ್ನ ಸಪ್ರೇಟ್ ಬೆಳೆಸ್ಕೋಬಹುದು. ಮತ್ತೆ ವಾಪಸ್ ಬೆಳೆಸ್ಕೋಬಹುದು. ಒಳ್ಳೆ ಮಾಹಿತಿ ಅಣ್ಣ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ
ಹೇಗೆ ನಾವು ಕಾಡ ಬದನೆ ಜೊತೆ ನಾಡ ಬದನೆಯನ್ನು ಕಸಿ ಮಾಡೋದ್ರಿಂದ ಗಿಡ ಹೇಗೆ ನಮಗೆ ಈಸಿಯಾಗಿ ಬೆಳಿಬಹುದು, ಅಂದರೆ ಎಂಥದೇ ಸಂದರ್ಭದಲ್ಲೂ ಕೂಡ, ಈಗ ನೀರು ಮತ್ತು ಕಷ್ಟಕರ ವಾತಾವರಣದಲ್ಲೂ ಕೂಡ ಕೆಲವೊಂದು ಫಸಲುಗಳು ಬರೋದಿಲ್ಲಲ್ಲ, ಅಂಥ ಟೈಮಲ್ಲಿ ಈ ಕಸಿ ಒಂದು ಮೆಥೆಡ್ಡು ತುಂಬ ಯೂಸ್ಫುಲ್ ಆಗುತ್ತೆ ರೈತರಿಗೆ. ಅದನ್ನು ತಾರಸಿ ತೋಟ ಮಾಡೋರು ಕೂಡ ಆರಾಮ್ಸೆ ಮನೇಲಿ ಮಾಡ್ಕೋಬೋದು. ಐ ಹೋಪ್ ಈ ಮಾಹಿತಿ ಇಷ್ಟ ಆಗಿದೆ ನಿಮ್ಮೆಲ್ರಿಗೂ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಈ ಮಾಹಿತಿ ತುಂಬ ಹೆಲ್ಪ್ ಆಗಿದೆ ಅವರು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಕೃಷಿಗೆ ಸಂಬಂಧಿಸಿದಂತಹ ಯಾವುದಾದ್ರೂ ಬೇರೆ ಮಾಹಿತಿ ಬೇಕು ಅಂದರೆ ನನಗೆ ಅದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಾನು ನಿಮಗೆ ಆ ಒಂದು ಮಾಹಿತಿನ ಸಂಬಂಧಿಸಿದಾಗೆ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.